ಡೌನ್ ಮಾಡಿ ಏನಾಗ್ತದೆ ಅಂದರೆ ಒಂದಿಲ್ಲ ಒಂದು ಈಗ ನಮಗೇನಾಗ್ತದೆ ಅಂದರೆ ನೀವು ಬೇರೆಯವರು ಬುಲ್ಡೋಸ್ ಮಾಡ್ಕೊತಾರಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಆಗ್ಬಿಟ್ರೆ ನಾವೆಲ್ಲ ಒಂದಾಗ್ತದೆ ಸುಮಾರು ಅದೆಲ್ಲ ವಿಡಿಯೋ ನೋಡಿ ಮೇಡಮ್ ಇದು ಸ್ಟೇಡಿಯಂ ಕಡಪೆ ಸ್ಟೇಡಿಯಂ ಅದರಿಂದ ತಾವು ಇದರಿಂದ ಶಿಷ್ಟಾಚಾರ ಪಾಲನೆ ಮಾಡಿದ್ರೆ ನಾವು ಕೇಳ್ಕೊಳ್ತೀವಿ ನಾವು ಬೇರೆ ಓಪನಿಂಗ್ ದಿನ ಏನೇ ಪ್ರಯತ್ನ ಮಾಡೋದು ಮಾಡೋಕ್ಕಾಗಲ್ಲ. ಸರ್ಕಾರ ಎತ್ಕೊಂಡಿದೆ ಗ್ರಾಂಟು ಗ್ರಾಂಟ್ ಇಲ್ಲ ದುಡ್ಡಿದೆ. ಯಾಕಪ್ಪ ಜಾಸ್ತಿಯಾ ಸಾಕ್ಬಿಡಿ ಡಿ ಸಿ ಅವರು ಸನ್ಮಾನ್ಯ ಕುಮಾರಣ್ಣವ್ರ ಕೂಡ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ನಾವು ಕೂಡ ಮಾತಾಡ್ಸಿದ್ದೀವಿ. ಕುಮಾರಣ್ಣ ಕೂಡ ನಮಗೂ ಕೂಡ ಎಲ್ಲ ಮನವಿಯನ್ನು ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಮುಖಂಡರಿಗೆ ನಾವು ಕೂಡ ಹೇಳಿ ಪ್ರತಿಭಟನೆ ಮಾಡೋದು ಬೇಡ, ದೇವಸ್ಥಾನ ವಿಚಾರ ಸುಸೂತ್ರವಾಗಿ ಎಲ್ಲ ಭಕ್ತಾದಿಗಳಿಗೆ ಇನ್ನೂ ತೊಂದರೆ ಆಗೋದು ಬೇಡ ಅಂತ ನಾವು ಕೂಡ ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನ ವಿಚಾರ ನಾವು ಕೂಡ ಇನ್ನೂ ತೊಂದರೆ ಕೊಡ್ತಾ ಇಲ್ಲ. ಅಂದರೆ ಕೆಲವೊಂದು ಕಡೆ ಕಾರ್ಯಕರ್ತರಿಗೆ ನಮ್ಮ ಹಾಸನ ಜಿಲ್ಲೆ ಜನತೆಗೆ ಕುಮಾರಣ್ಣವ್ರಿಗೆ ಗೌರವ ಕೊಟ್ಟದನ್ನು ನಡೆಸ್ಕೊಂಡಿದ್ದ ನಮಗೆ ಬೇಸರ ಆಗಿತ್ತು. ಕೂಡ ಮಾತಾಡ್ತೀನಿ. ಹಲವಾರು ವಿಚಾರಗಳು ನಾನು ಕೂಡ ಕೇಳಿದೆ. ಏನು ಮೈದಾನ ವಿಚಾರ ಹೊಂದಿರ್ಬೋದು, ವಿಜ್ಞಾನ ಕಾಲೇಜಿನ ಮೈದಾನ ವಿಚಾರದಲ್ಲಿ ನೀವೇನು ಮಾಡಿದ್ದೀರಿ ಅಂತ ಅದು ಕೂಡ ಎಲ್ಲ ರಿಪೇರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅಧ್ಯಕ್ಷತೆ ನಾನೇ ಅಧ್ಯಕ್ಷ ಇರ್ತೀನಿ CDC ಕಮಿಟಿಗೆ, ಅದನ್ನು ನನ್ನ ಮುಖಾಂತರ ಹೇಳಬೇಕಾಗಿತ್ತು, ಅದನ್ನು ಕೂಡ ಹೇಳಿದ್ದಾರೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಏನು ಉದ್ಘಾಟನೆ ಸಂದರ್ಭದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಅದು ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮಾಡಿರುವಂಥದ್ದು. ಅವರು ಕೂಡ ನಾನು ಅಧಿಕಾರಿಗಳಿಗೆ ಕೇಳಿ ಮುಂದೆ ನಿಮಗೆ ಯಾವ ರೀತಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ ನಾವು ಕೂಡ ದೇವಸ್ಥಾನದ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಈ ಬಹಿಷ್ಕಾರವನ್ನು ಮಾಡೋದು ಕಳಿಸ್ತೀವಿ.